ಮಕರ ಸಂಕ್ರಾಂತಿ ಹಿನ್ನೆಲೆ ಬೆಂಗಳೂರಿನ ಗವಿಪುರಂ ಗುಟ್ಟಹಳ್ಳಿಯಲ್ಲಿರುವ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಶಿವಲಿಂಗವನ್ನ ಸೂರ್ಯರಶ್ಮಿ ಸ್ಪರ್ಶಿಸಿದೆ. ಸಂಜೆ 5:19 ಶಿವಲಿಂಗವನ್ನ ಸೂರ್ಯರಶ್ಮಿ ಸ್ಪರ್ಶಿಸಿದ್ದು ಭಕ್ತರು ಅಪರೂಪದ ದೃಶ್ಯವನ್ನ ಕಣ್ತುಂಬಿಕೊಂಡ್ರು. ನಂದಿ ಕೊಂಬಿನ ಮೂಲಕ ಶಿವನ ಗರ್ಭಗೃಹ ಪ್ರವೇಶಿಸಿದ ಸೂರ್ಯರಶ್ಮಿ ಸುಮಾರು 2 ನಿಮಿಷ ಶಿವಲಿಂಗವನ್ನ ಸ್ಪರ್ಶಿಸಿದೆ. ದೇವರ ದರ್ಶನಕ್ಕೆ ಸುಮಾರು 200 ಮೀಟರ್ನಷ್ಟು ಉದ್ದದ ಸರತಿ ಸಾಲಲ್ಲಿ ಭಕ್ತರು ನಿಂತಿದ್ದು ದೇವಸ್ಥಾನದ ಆವರಣದಲ್ಲಿ ಎಲ್ಇಡಿ ಸ್ಕ್ರೀನ್ನ ವ್ಯವಸ್ಥೆ ಮಾಡಲಾಗಿತ್ತು. ಕುತ್ಕೊಳ್ಳಿ ಮುಂದೆ ಬನ್ನಿ ಮೊಬೈಲ್ ತೆಗೀರಿ ಸರ್. ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಂ ಮೋಕ್ಷದಂಚೈವ ಓಂಕಾರಾಯ ನಮೋ ನಮಃ. ಈ ಓಂಕಾರ ತತ್ವ ಎಷ್ಟು ವಿಶೇಷವಾಗಿದೆ ಅಂದರೆ, ನಾವು ಯಾರನ್ನಾದರೂ ಮಾತಾಡಬೇಕಾದ್ರೆ ಶ್ರೀಯುತ, ಸನ್ಮಾನ್ಯ ಹೀಗೆಲ್ಲ ಜನಗಳನ್ನ ಮೆಚ್ಚಿಸೋಕ್ಕೆ ಮಾತಾಡ್ತೀವಿ. ದೇವರುಗಳನ್ನು ನೋಡಬೇಕಾದ್ರೆ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಈ ರೀತಿಯಾಗಿ ಆ ಓಂಕಾರವನ್ನು ಸೇರಿಸಿ ಸ್ವಾಮಿಯನ್ನು ಕೂಗ್ತೀವಿ. ಇವತ್ತಿನ ವಿಶೇಷವಾದ ಸಂತೋಷ ನಿಮ್ಮೆಲ್ಲರಿಗಿಂತ ಮುಂಚೆ ನನಗಿದೆ. ಅಹಂ ಬ್ರಹ್ಮಾಸ್ಮಿ ಅಂತಾರಲ್ಲ, ಯಾಕಂದರೆ ದೇವರಿಗೆ ಅಭಿಷೇಕ ಅಲಂಕಾರ ಎಲ್ಲ ಮಾಡಿ ಆ ಸ್ಕ್ರೀನ್ ಹಾಕಿ ಒಳಗಡೆ ಎಲ್ಲ ಮುಗಿಸಿ ದೇವ್ರ ಮುಂದೆ 1 ನಿಮಿಷ ನಿಂತ್ಕೊಂಡು ದೇವ್ರನ್ನ ಆನಂದವಾಗಿ ನೋಡಿ ನನ್ನ ಆನಂದವನ್ನು ಭಕ್ತರಿಗೆಲ್ಲ ಹಂಚ್ತೀನಿ. ತಾಯಿ ತನ್ನ ಮಗುಗೆ ಎಲ್ಲ ವಿಧವಾದ ಬಟ್ಟೆ ಬರಿ ಎಲ್ಲ ಹಾಕಿ ನೋಡಿ ಸಂತೋಷ ಬಿದ್ದು ಒಂದು ಕಪ್ಪು ಚುಕ್ಕೆಯನ್ನು ಕೆನೆ ಮೇಲೆ ಇಡ್ತಾಳೆ. ನನ್ನ ಕಣ್ಣಿಗೆ ನೀನು ಇಷ್ಟು ಆನಂದವಾಗಿ ಕಾಣಿಸ್ತಿದ್ಯಾ, ಬೇರೆಯವ್ರ ಕಣ್ಣಿಗೆ ಆನಂದವಾಗಿ ಕಂಡು ನಿನಗೆ ದೃಷ್ಟಿ ಆಗೋದು ಬೇಡ ಅನ್ನೋ ಉದ್ದೇಶದಿಂದ ಒಂದು ಕಪ್ಪು ಚುಕ್ಕೆಯನ್ನು ಇಡ್ತಾರೆ. ಆದರೆ ನಮ್ಮ ಬ್ರಹ್ಮಾಂಡನಾಥ ಈಶ್ವರನೇ ಪೂರ್ಣವಾಗಿ ಕಪ್ಪಾಗಿದ್ದಾನೆ. ಪೂರ್ಣವಾಗಿ ಕಪ್ಪಾಗಿದ್ದಂಥ ಈಶ್ವರನ ಮೇಲೆ ಹಾಲು ಸುರಿತಾ ಇದ್ರೆ, ಸೂರ್ಯನ ಬಿಂಬ ಲಿಂಗದ ಮೇಲೆ ಬಿದ್ದರೆ ಆ ಕಪ್ಪಾದ ಚುಕ್ಕೆ ಎಲ್ಲೂ ಕಾಣಿಸ್ತಿಲ್ಲ. ಕ್ಷೀರೋದ್ಧಾರಣವ ಸಂಭವ. ಆ ಹಾಲಿನ ಆನಂದದಿಂದ ಸ್ವಾಮಿ ತನ್ಮಯನಾಗಿ 6 ಸೆಕೆಂಡ್ಗಳ ಕಾಲ ಸ್ವಾಮಿ ಮೇಲೆ ಇವತ್ತು ಸೂರ್ಯ ಪೂಜೆ ನಡೆದಿದೆ. ನಮ್ಮ ಇಚ್ಛೆ ಎಲ್ಲ 5:02 ಅಂತ ನಮಗೆ ಮೊನ್ನೆಯ ಒಂದು ನ್ಯೂಸು. ನಿನ್ನೆ ಸೂರ್ಯ ಬರಲೂ ಇಲ್ಲ, ದೇವರಿಗೆ ಪೂಜೆನೂ ಆಗಲಿಲ್ಲ. ನಾಳೆನೂ ಇದೇ ರೀತಿ ಆದರೆ ಬಹಳಷ್ಟು ಮನಸ್ಸಿಗೆ ಸಂಕುಷ್ಟತೆ ಆಗುತ್ತೆ. ನೋಡಿ, ಏನೂ ಇಲ್ಲ, ಸೂರ್ಯ ಬಂದ,